ಹಾಯ್ ನಮಸ್ಕಾರ. ಎರಡು ಶಾಕಿಂಗ್ ಸೀರೀಸ್ ಆದಮೇಲೆ ನಮ್ಮ ಪಯಣ ಸಾಗ್ತಿದೆ ಜಿಂಬಾಬ್ವೆ ಕಡೆಗೆ. ಐರ್ಲೆಂಡಲ್ಲಿ 2-2 ಸೋತ್ವಿ. ಇಂಗ್ಲೆಂಡ್ ವಿರುದ್ಧ T20ಲಿ 5-4 ಸೋತ್ವಿ. ಒಂದು ವಾಶೌಟ್ ಆಯಿತು. ಒನ್ ಡೇ ಆದರೂ ಗೆಲ್ತಾರೆ ಅಂತಂದರೆ ಒನ್ ಡೇಲೂ ಕೂಡ ಸ್ಟಾರ್ಟಿಂಗ್ ಒಂದು ಗೆದ್ದರು, ಆಮೇಲೆ 2 ಸೋತ್ವಿ. ಎಂಟೈರ್ ಈ 3 ಸೀರೀಸಲ್ಲಿ ನಾವು ಗೆದ್ದಿರೋದು ಒಂದೇ ಒಂದು ಮ್ಯಾಚ್, ಅದು ಇಂಗ್ಲೆಂಡ್ ವಿರುದ್ಧದ ಓಪನಿಂಗ್ ODI. ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಈಗ ಮತ್ತೊಂದು ಹೊಸ ಟೂರ್ ಜಿಂಬಾಬ್ವೆಗೆ ನಾವು ಹೋಗ್ತಾ ಇದ್ದೀವಿ. ಹರಾರೆ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ T20 ಸ್ಟಾರ್ಟ್ ಆಗುತ್ತೆ ನಾಳೆ. ನೀವೇನಾದರೂ ಇವತ್ತು ವಿಡಿಯೋ ನೋಡ್ತಾ ಇದ್ದರೆ 4:00 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ನೋಡ್ಬೋದು ಏನು ಅನ್ನೋದ್ರ ಬಗ್ಗೆ ಖಂಡಿತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಈ ಕಂಡೀಷನ್ಸ್ ಹೇಗಿದೆ, ನಮ್ಮ ಟೀಮ್ ಯಾವ ರೀತಿಯಾಗಿ ಚೇಂಜಸ್ ಆಗಿದೆ, ಅದೆಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಆ್ಯಸ್ ಯೂಶುವಲ್ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಕೊಡೋ ಹಾಗೆ ವೆದರ್ ಕಂಡೀಷನ್ ಹೇಗಿದೆ ಅಂತಂದರೆ, ಇಲ್ಲಿನ ವೆದರ್ ಸದ್ಯಕ್ಕೆ ಕೂಲ್ ಆ್ಯಂಡ್ ಪ್ಲೆಸೆಂಟ್ ಆಗಿದೆ. ಒಂದು 11 ಡಿಗ್ರಿ ಸೆಲ್ಸಿಯಸ್ಸಿಂದ 22 ಡಿಗ್ರಿ ಸೆಲ್ಸಿಯಸ್, ಒಂದು ಪ್ರಾಪರ್ ವಿಂಟರ್ ಕಂಡೀಷನ್ಸ್ ಇಲ್ಲಿ ನಾವು ನೋಡ್ಬೋದು. ಹಾಗೆ ಕ್ಲಿಯರ್ ಆದಂಥ ಸನ್ನಿ ಸ್ಕೈ ಇರುತ್ತೆ. ಕಂಪ್ಲೀಟ್ ಆಗಿ 40 ಅವರ್ಸ್ ಗೇಮ್ ಸಿಗುತ್ತೆ. ಸೊ ಮಳೆಯ ಯಾವುದೇ ಭಯ ಇಲ್ಲ. ಸೊ ಇದು ಸದ್ಯದ ವೆದರ್ ಕಂಡೀಷನ್. ಪಿಚ್ ಕಂಡೀಷನಿಗೆ ಬರೋಣ. ಬಿಹೇವಿಯರ್ ಹೇಗಿದೆ ಅಂತಂದರೆ, ಸ್ವಲ್ಪ ಬ್ಯಾಲೆನ್ಸ್ ಸರ್ಫೇಸ್ ಇದೆ. ಬ್ಯಾಟಿಂಗ್ ಬೌಲಿಂಗ್ ಎರಡಕ್ಕೂ ಕೂಡ ಬ್ಯಾಲೆನ್ಸ್ಡ್ ಇದೆ. ಆದರೆ ಇನಿಷಿಯಲಿ ಸ್ವಲ್ಪ ಬೌನ್ಸ್ ಆ್ಯಂಡ್ ಕ್ಯಾರಿ ಇರುತ್ತೆ ಒಂದು ಪವರ್ ಪ್ಲೇ ಸಂದರ್ಭದಲ್ಲಿ, ಆಲ್ಮೋಸ್ಟ್ ಒಂದು 10 ಓವರಷ್ಟು. ಆದರೆ ಒನ್ಸ್ ಏನಾದರೂ ನೀವು ಅದನ್ನು ಚೆನ್ನಾಗಿ ಟ್ಯಾಕಲ್ ಮಾಡಿದ್ರೆ ಇನಿಷಿಯಲ್ ಆ ಒಂದು ಪವರ್ ಪ್ಲೇ ಟೈಮನ್ನು, ಆಮೇಲೆ ಬ್ಯಾಟಿಂಗ್ ಈಸಿ ಆಗುತ್ತೆ. ಡ್ರೈ ಸರ್ಫೇಸ್ ಇದೆ. ಸೊ ಆ ಕಾರಣಕ್ಕೆ ಸ್ವಲ್ಪ ಇನಿಷಿಯಲಿ ವೈಭವ್ ಸೂರ್ಯವಂಶಿ ಹಾಗೆ ಅಭಿಷೇಕ್ ಶರ್ಮಾ ಶಾರ್ಟ್ಸ್ಗಳಿಗೆ ಹೋಗ್ಬೋದು, ಬಟ್ ಪ್ರತಿಯೊಂದಕ್ಕೂ ನಾನು ಹೋಗ್ತೀನಿ, ಒಳ್ಳೆ ಬಾಲ್ಗಳಿಗೂ ಕೂಡ ಹೊಡಿತೀನಿ ಅಂತ ಹಿಂದೆ ಟ್ರೈ ಮಾಡೋದ್ರಲ್ಲ, ಅದನ್ನು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ. ಬಟ್ ಇಂಗ್ಲೆಂಡ್ ಅಷ್ಟು ಆ ಕ್ಯಾರಿ ಏನಿದೆ, ಬೌನ್ಸ್ ಎಕ್ಸ್ಟ್ರಾ ಬರೋದು, ಶಾರ್ಪ್ ಮೂಮೆಂಟ್ ಹೋಗೋದು, ಅದೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಸ್ವಲ್ಪ ಫ್ರೀಲಿ ಬ್ಯಾಟಿಂಗ್ ಮಾಡ್ಬೋದು. ಬಟ್ ನಿಮಗೆ ಎರಡೂ ಕಂಡೀಷನ್ಸ್, ಇಂಗ್ಲೆಂಡ್ ಹಾಗೆ ಇಲ್ಲಿನ ಜಿಂಬಾಬ್ವೆ ಕಂಡೀಷನ್ಸ್ಗೆ ಏನು ಡಿಫರೆನ್ಸ್ ಅಂತ ಕೇಳಿದ್ರೆ, ಇಂಗ್ಲೆಂಡ್ನಲ್ಲಿ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಇದೆ ಕಂಪೇರ್ಡ್ ಟು ಜಿಂಬಾಬ್ವೆ, ಆದರೆ ಹೈ ಸ್ವಿಂಗ್ ಜಾಸ್ತಿ ಅಲ್ಲಿ. ಸೊ ಥ್ರೂಔಟ್ ದ ಗೇಮ್ ಆ ಮೂಮೆಂಟ್, ಸ್ವಲ್ಪ ಹೈ ಸ್ವಿಂಗ್, ಎಕ್ಸ್ಟ್ರಾ ಬೌನ್ಸ್ ಎಲ್ಲ ಇರುತ್ತೆ. ಆದರೆ ಇಲ್ಲಿ ಸ್ವಲ್ಪ ಬ್ರೀಫ್ ಅರ್ಲಿ ಸ್ವಿಂಗ್ ಸಿಗುತ್ತೆ. ಅದಾದಮೇಲೆ ಮಿನಿಮಲ್ ಮೂಮೆಂಟ್, ಬೌಲಿಂಗಲ್ಲಿ ಮಿನಿಮಲ್ ಮೂಮೆಂಟ್ ಈ ಪೇಸ್ ಸ್ವಿಂಗ್ ಮಾಡೋರಿಗೆ ಸಿಗುತ್ತೆ. ಹಾಗೆ ಒಂದಷ್ಟು ಗ್ರೀನ್ ಟಿಂಜಸ್ ಇರ್ತಾ ಇತ್ತು ಈ ಒಂದು ಇಂಗ್ಲೆಂಡ್ ಕಂಡೀಷನ್ಸಲ್ಲಿ. ಅದರಲ್ಲಿ ಹಾರ್ಡ್ ಡ್ರೈ ಸರ್ಫೇಸ್, ಒಂಥರ ರೆಡ್ ಕ್ಲೇ ಹಾಗೆ ಸ್ಯಾಂಡಿ ಒಂದು ಸಾಯಿಲಿಂದ ಮಾಡಿರುವಂಥ ಪಿಚ್ ಇದು. ಸೊ ಅಲ್ಲಿ ಆಲ್ಮೋಸ್ಟ್ ಒಂದು ವೈಟ್ ಕ್ಲೇ ರೀತಿಯಾದ ಪಿಚ್ ಇರ್ತಾ ಇತ್ತು ಇಂಗ್ಲೆಂಡಲ್ಲಿ. ಇಲ್ಲಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಮಾಸ್ ಪಿಚ್ ಅಂತ ಹೇಳ್ಬೋದು. ಅದು ಸ್ವಲ್ಪ ಕ್ಲಾಸ್ ಪಿಚ್ಗಳು ಇಂಗ್ಲೆಂಡಲ್ಲಿ. ಇಲ್ಲಿ ಸ್ವಲ್ಪ ರಗಡ್ ಪಿಚ್ಗಳನ್ನು ನಾವು ನೋಡ್ಬೋದು. ಒಳ್ಳೆ ಕ್ಯಾರಿ ಅಲ್ಲಿ ಸಿಗ್ತಾ ಇತ್ತು ಇಂಗ್ಲೆಂಡಲ್ಲಿ. ಆದರೆ ಸ್ವಲ್ಪ ಸ್ಟೀಪ್ ಬೌನ್ಸ್ಗಳು ಸಿಗುತ್ತೆ. ಹಾಗೆ ಹಾರ್ಡ್ ಡ್ರೈ ಸರ್ಫೇಸ್ ಇರೋದ್ರಿಂದ ಕಂಪೇರ್ ಟು ಇಂಗ್ಲೆಂಡ್ ನಿಮಗೆ ಅಂಥ ಬೌನ್ಸ್ಗಳಲ್ಲಿ ಸಿಗೋದಿಲ್ಲ. ಸೊ ಇಷ್ಟೊಂದು ಸಿಂಪಲ್ ಒಂದು ಕಂಪ್ಯಾರಿಸನ್ ನಿಮಗೆ ನಾನು ಕೊಡ್ತಾ ಇರೋದು, ಹೇಗೆ ಇಂಗ್ಲೆಂಡ್ಗಿಂತ ಜಿಂಬಾಬ್ವೆ ಭಿನ್ನವಾಗಿದೆ ಅಂತ. ಸೊ ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ ಜಿಂಬಾಬ್ವೆ ಹಾಗೆ ನಮ್ಮ ನಡುವೆ ಎಷ್ಟು ಮ್ಯಾಚ್ಗಳಾಗಿದೆ ಅಂತ ನೋಡಿದ್ರೆ, ಆಲ್ಮೋಸ್ಟ್ ಒಂದು 14 ಎನ್ಕೌಂಟರ್ಸ್ ಆಗಿದೆ T20ಲಿ. 11 ನಾವು ಗೆದ್ದಿದ್ವಿ, 3 ಅವ್ರು ಗೆದ್ದಿದ್ದಾರೆ. ರೀಸೆಂಟ್ಲಿ ನಾವು ಆಡಿದ್ದು ಅಂತಂದರೆ 2026 ವರ್ಲ್ಡ್ ಕಪ್ನಲ್ಲಿ ಒಂದು ಸೂಪರ್ 8 ಸ್ಟೇಜಲ್ಲಿ ನಾವು ಆಡಿದ್ವಿ. 72 ರನ್ನಿಂದ ನಾವು ಗೆದ್ದಿದ್ದೀವಿ. ಸೊ ಈ ಥರ ಒಂದು ಕಂಡೀಷನ್ಸ್ ಇಲ್ಲಿದೆ. ಸೊ ಹರಾರೆಯಲ್ಲಿ ಮ್ಯಾಚ್ ಆಗ್ತಾ ಇರೋದು. ಇನ್ನು ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಈ ಕಂಡೀಷನಲ್ಲಿ ವಿನ್ನಿಂಗ್ ಸ್ಕೋರ್ ಎಷ್ಟು ಅಂತ ನೀವು ಕೇಳಿದ್ರೆ, 170 ಆರ್ ಅಬೋವ್ ನೀವು ಗಳಿಸಿದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿ, ಇಟ್ಸ್ ಎ ಪಾರ್ ಸ್ಕೋರ್, ಒಳ್ಳೆ ಸ್ಕೋರ್, ಕಾಂಪಿಟೇಟಿವ್ ಸ್ಕೋರ್ ಆಗಿದೆ. ಸೊ ಒಂದು ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ನೋಡಿದ್ರೆ 151ರಿಂದ 155 ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿದವರು. ಹಾಗೆಯೇ 133ರಿಂದ 134 ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರಿಗೆ ಅವಕಾಶ ಸಿಕ್ಕಿದೆ. ಸೊ ಎನಿ ಟಾರ್ಗೆಟ್ ಓವರ್ 170 ವಿಲ್ ಬಿ ಚಾಲೆಂಜಿಂಗ್ ಅಂತ ಸದ್ಯಕ್ಕೆ ಕಂಡೀಷನ್ಸ್ ಹೇಳ್ತಾ ಇದೆ ಇಲ್ಲಿ ಹಿಂದೆ ಆಗಿರುವಂಥದ್ದು. ಸೊ ಸೆಕೆಂಡ್ ಇನ್ನಿಂಗ್ಸಲ್ಲಿ ಪಿಚ್ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ, ಚೇಸ್ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಈಸಿಯಾಗಿ ಬ್ಯಾಟಿಂಗ್ ಬರಲ್ಲ ಅಂತ ಕೂಡ ಮಾಹಿತಿ ಇದೆ. ಸೊ ಇನ್ನು ಹೈಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿರೋದು 259 ಫಾರ್ 5 ಜಿಂಬಾಬ್ವೆಯಿಂದನೇ ಬೊಟ್ಸ್ವಾನಾ ವಿರುದ್ಧ. ಸೊ ಇಂಡಿಯಾ 234ಕ್ಕೆ 2 ರನ್, ಒಂದು 2 ವಿಕೆಟ್ ಕಳ್ಕೊಂಡು ಜಿಂಬಾಬ್ವೆ ವಿರುದ್ಧ ಗಳಿಸಿತ್ತು. ಇದೇ ಪಿಚ್ಚಲ್ಲಿ 234 ನಾವು ಹೊಡೆದಿದ್ವಿ. ಸೊ ಹಾಗಾಗಿ ದೊಡ್ಡ ಸ್ಕೋರ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಬಟ್ ನಾಳೆ ಯಾವ ಪಿಚ್ಚಲ್ಲಿ ಆಡಿಸ್ತಾರೆ, ಏನು ಯಾವ ಕಂಡೀಷನ್ ಇಟ್ಟಿದ್ದಾರೆ ಅನ್ನೋದು ಚಾಲೆಂಜ್ ಇದೆ. ಹಾಗೆ ಹೈಯೆಸ್ಟ್ ಚೇಸ್ ಇಲ್ಲಾಗಿರೋದು ನೋಡಿದ್ರೆ 194ಕ್ಕೆ 5 ಚೇಸ್ ಆಗಿದೆ. ಅಲ್ಲಿ ಬಾಂಗ್ಲಾದೇಶ್ ಜಿಂಬಾಬ್ವೆ ವಿರುದ್ಧ ಚೇಸ್ ಮಾಡಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥವ್ರು 45 ಬಾರಿ ಗೆದ್ದಿದ್ದಾರೆ, 36 ಬಾರಿ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು ಗೆದ್ದಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ಒಂದು ಒಳ್ಳೆ ಸ್ಕೋರ್ 200+ ನಾವು ಹೊಡೆದ್ಬಿಟ್ರೆ, ಸೆಕೆಂಡ್ ಚೇಸ್ ಸ್ವಲ್ಪ ಟ್ರಿಕ್ಕಿ ಆಗುತ್ತೆ, ಬಾಲ್ ಸ್ವಲ್ಪ ಸ್ಲೋ ಆಗಿ ಬರೋದ್ರಿಂದ. ಸೊ ಹಾಗಾಗಿ ನಾಳೆ ಟಾಸ್ ಏನಾದರೂ ಶ್ರೇಯಸ್ ಅಯ್ಯರ್ ಗೆದ್ದರೆ ಬಹುಶಃ ಅವರು ಬ್ಯಾಟಿಂಗ್ ತೊಗೊಳ್ಳೋದು ಒಳ್ಳೆಯದು, ತಗೊಳ್ತಾರೆ. ಒಂದು ಒಳ್ಳೆ ಸ್ಕೋರ್, ದೊಡ್ಡ ಸ್ಕೋರನ್ನು ಹಾಕಿದ್ರೆ ವಿತ್ ಅ ವಿನ್ ನಾವು ಮ್ಯಾಚನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಇದು ಸದ್ಯದ ಕಂಡೀಷನ್ ಈ ರೀತಿಯಾಗಿದೆ. ಬನ್ನಿ ಈಗ ಟೀಮ್ ಯಾವ ರೀತಿ ಆಗಿರುತ್ತೆ, ಕಾಂಬಿನೇಷನ್ನ ನಾವು ನೋಡೋದಾದರೆ, ಸಂಜು ಸ್ಯಾಮ್ಸನ್ನ ಆಲ್ರೆಡಿ ಇವರು ಬಿಟ್ಟಿದ್ದಾರೆ. ಸೊ ಈ ಸೀರೀಸ್ಗೆ ಟೂರ್ಗೆ ಇಲ್ಲ ಅವರು ಜಿಂಬಾಬ್ವೆಗೆ. ವೈಭವ್ ಸೂರ್ಯವಂಶಿಗೆ ಈಗ ಒಂದು ಕ್ಲಿಯರ್ ಆದಂಥ ಒಂದು ಅಟ್ಮಾಸ್ಫಿಯರ್ ಸಿಕ್ತು, ಎಂಟ್ರಿ, ಅವರೇ ಓಪನರ್ ಆಗಿರ್ತಾರೆ. ಪ್ರಭ್ಸಿಮ್ರನ್ ಸಿಂಗ್ ಇದ್ದರೂ ಕೂಡ ವೈಭವ್, ಅಭಿಷೇಕ್ ಶರ್ಮಾ ವಿಲ್ ಬಿ ದ ಫಸ್ಟ್ ಇನ್ ಚಾಯ್ಸ್. ಸೊ ಅದಾದಮೇಲೆ ಒನ್ ಡೌನಲ್ಲಿ ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್, ಅವರ ಕೆಳಗಡೆ ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್. 6ನೇ ಪ್ಲೇಸಲ್ಲಿ ಒಂದು ಚೇಂಜ್, ರಿಂಕು ಸಿಂಗ್ ಅವರು ಬರುವಂಥ ನಿರೀಕ್ಷೆ ಇದೆ.
ಸೊ ಅವ್ರ ಜೊತೆಗೆ ಶಿವಮ್ ದುಬೆ, ಸೊ ಇನ್ನು 7ನೇ ಪ್ಲೇಸಲ್ಲಿ ಬರುವಂಥ ನಿರೀಕ್ಷೆ ಇದೆ, ಪೇಸ್ ಬೌಲಿಂಗ್ ಆಲ್ರೌಂಡರ್. ಹರ್ಷ್ ದುಬೆ, ರವಿ ಬಿಷ್ಣೋಯ್ ಸ್ಪಿನ್ ಬೌಲಿಂಗ್ ಆಲ್ರೌಂಡರ್ ಇದ್ದಾರೆ, ಸ್ಪಿನ್ನರ್. ಸೊ ಪ್ರಿನ್ಸ್ ಯಾದವ್, ಅಶೋಕ್ ಶರ್ಮಾ, ಮಯಾಂಕ್ ಯಾದವ್. ನನಗೆ ಅನುಮಾನ ಇರೋದಿಲ್ಲೇನೆ, ಹಾಗಂತ ಆ ಹುಡುಗರು ಟ್ಯಾಲೆಂಟ್ ಮೇಲೆ ಅನುಮಾನ ಅಲ್ಲ, ಜಿಂಬಾಬ್ವೆ ಅಂತ ಟೂರಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಈ ಹುಡುಗರು. ಪ್ರಿನ್ಸ್ ಯಾದವ್ ಆಲ್ರೆಡಿ ಈ 2 ಸೀರೀಸಲ್ಲಿ ಇದ್ದರು, ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಇಂಟರ್ನ್ಯಾಷನಲ್ಲಿ. ಅಶೋಕ್ ಶರ್ಮಾ ಹಾಗೆ ಮಯಾಂಕ್ ಯಾದವ್. ನನಗೆ ಮಯಾಂಕ್ ಯಾದವ್ ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದ್ದಾರೆ, ಯಾಕೆ ಈ ಟೂರ್ಗೆ ಅವ್ರನ್ನ ಪಿಕ್ ಮಾಡಿದ್ರು ಅಂತ. ಅಶೋಕ್ ಶರ್ಮಾ ಕೂಡ ಏನು ತುಂಬ ಗ್ರೇಟ್ ರೆಕಾರ್ಡ್ಸ್ ಏನೂ ಇಲ್ಲ, ನೀವು ನೋಡೋದಾದರೆ ಸ್ವಲ್ಪ ದೇಸಿ ಕ್ರಿಕೆಟಲ್ಲಿ ಈ ಹೆಸರು ಮಾಡ್ತಿರುವಂಥ ಒಬ್ಬ ಬೌಲರ್. ಸಡನ್ಲಿ ನೀವು ಬ್ಲೂ ಜರ್ಸಿ ಕೊಡುವಂಥ ಮಟ್ಟಕ್ಕೆ ಇರುವಂಥ ಪ್ಲೇಯರ್ ಅಲ್ಲ ಅಶೋಕ್ ಶರ್ಮಾ. ಇವ್ರು ಹೇಳಿದಂಥ ಪ್ರಕಾರ ಸ್ವಲ್ಪ ಪ್ರಸಿದ್ಧ ಕೃಷ್ಣ ಇಂಥ ಬೌಲರ್ಗಳಿಗೆ, ಹರ್ಷ್ದೀಪ್, ಬುಮ್ರಾಗೆ ರೆಸ್ಟ್ ಕೊಡೋಣ ಅಂತ ನಾವು ಈ ಸೀರೀಸ್ಗೆ ಕಳಿಸಿಲ್ಲ ಅಂತ ಹೇಳಿದ್ದಾರೆ. ಬಟ್ ನಾವೀಗ ರೆಸ್ಟ್ ಕೊಡುವಂಥ ಹಂತದಲ್ಲಿ ಟೀಮ್ ಇಲ್ಲ, ಸೊ ನೀವು ಅದನ್ನು ಗಮನಿಸಬೇಕಾಗತ್ತೆ. ಸೊ ವರುಣ್ ಚಕ್ರವರ್ತಿ ಇದ್ದಿದ್ರೆ ಸ್ವಲ್ಪ ಚೆನ್ನಾಗಿರೋದು. ಸೊ ಹರ್ಷ್ ದುಬೆ ಅವ್ರನ್ನ ಆಡಿಸ್ತಾರ, ರವಿ ಬಿಷ್ಣೋಯ್ ಅವ್ರನ್ನ ಆ ಒಂದು ಲೀಡ್ ಸ್ಪಿನ್ನರಾಗಿ ಆಡಿಸ್ತಾರ, ಅಥವಾ ರಿಂಕು ಸಿಂಗ್ ಅವ್ರನ್ನ ಡ್ರಾಪ್ ಮಾಡಿ ಮತ್ತೊಂದು ಬೌಲರ್ನ ಆ್ಯಡ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಸ್ಪಿನ್ನರ್ಗಳಿಗೆ ಈ ಪಿಚ್ಚಲ್ಲಿ ಅಸಿಸ್ಟೆನ್ಸ್ ಇದೆ, ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಬಹುಶಃ ಅವ್ರನ್ನ ಒಳಗಡೆ ತರುವಂಥ ಚಾನ್ಸಸ್ ಇದೆ. ನೋಡೋಣ, ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ, ಯಾರಿರಬೇಕು, ಹರ್ಷ್ ದುಬೇನಾ ಅಥವಾ ರವಿ ಬಿಷ್ಣೋಯ್ ಒಳಗಡೆ ಬರಬೇಕಾ ಟೀಮ್ ಒಳಗಡೆ ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಜಿಂಬಾಬ್ವೆಯಲ್ಲಿ ನೋಡಿದ್ರೆ ನಮಗೆ ಒಂದಷ್ಟು ಪ್ಲೇಯರ್ಗಳು, ನಿಮಗೆ ಬ್ರಿಯಾನ್ ಬೆನೆಟ್ ನೆನಪಿರ್ಬೋದು, ಇಂಡಿಯಾದ ಮೇಲೆ 96 ಏನೋ ಹೊಡೆದಿದ್ರು T20 ವರ್ಲ್ಡ್ ಕಪ್ಪಲ್ಲಿ. ಡ್ಯಾನ್ ಮೇಯರ್ಸ್ ಒಳ್ಳೆ ಪ್ಲೇಯರ್. ಸಿಕಂದರ್ ರಜಾ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ, ಒಳ್ಳೆ ಗೇಮ್ ಚೇಂಜರ್, ಕ್ಯಾಪ್ಟನ್. ಬೌಲಿಂಗಲ್ಲೂ ಕೂಡ ಅವರು ಹೆಲ್ಪ್ ಆಗ್ತಾರೆ, ಬ್ಯಾಟಿಂಗಲ್ಲಂತೂ ಫೈಟರ್ ಅವರು. ಸೊ ಹಾಗೆ ರೇಯನ್ ಬರ್ಲ್ ಇದ್ದಾರೆ, ಮಿಲ್ಟನ್ ಶುಂಬಾ ಇದ್ದಾರೆ, ಹಾಗೆ ಸಿಗಾ, ಬ್ರ್ಯಾಡ್ ಇವ್ಯಾನ್ಸ್ ಪೇಸ್ ಬೌಲಿಂಗ್ ಆಲ್ರೌಂಡರ್, ಅವರು ಕೂಡ ಒಂದು ಒಳ್ಳೆ ಅಸೆಟ್ ಟೀಮ್ಗೆ. ಮಸಕಡ್ಜಾ, ವೆಲ್ಲಿಂಗ್ಟನ್ ಸ್ಪಿನ್ ಬೌಲರ್. ಭಾಳ ಮುಖ್ಯವಾಗಿ ಬ್ಲೆಸ್ಸಿಂಗ್ ಮುಜರ್ಬಾನಿ, ಈ ವ್ಯಕ್ತಿ ಮೇಲೆ, ಈ ಬೌಲರ್ ಮೇಲೆ ಆಲ್ಮೋಸ್ಟ್ 6-6.25 ಅಡಿ ಏನೋ ಹೈಟ್ ಇದ್ದಾರೆ. ಇವ್ರನ್ನ ವೈಭವ್ ಸೂರ್ಯವಂಶಿ ಹಾಗೆ ಅಭಿಷೇಕ್ ಶರ್ಮಾ ಇಬ್ಬರು ಕೂಡ ಮೈಂಡಲ್ಲಿ ಇಟ್ಕೋಬೇಕು, ನೋಡ್ಕೊಂಡು ಆಡಬೇಕು ಇವ್ರನ್ನ. ಆರ್ಚರ್ ಹೇಗೆ ಕಾಡಿದ್ರು ಹಾಗೆ ಮುಜರ್ಬಾನಿ ಕಾಡುವಂಥ ಚಾನ್ಸಸ್ ಇದೆ. ಹಾಗೆ ನಗರಾವ, ರಿಚರ್ಡ್ ನಗರಾವ ಏನಿದ್ದಾರೆ, ಎಂಗ್ರಾವ ಅನ್ಸುತ್ತೆ ಅವ್ರ ಹೆಸರು. ಸೊ ಅವರು ಕೂಡ ಇತ್ತೀಚೆಗೆ ಒಳ್ಳೆ ಫಾರ್ಮಲ್ಲಿರುವಂಥ ಒಂದು ಪ್ಲೇಯರ್. ಸೊ ಆ ಒಂದು ಥ್ರೆಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಇವ್ರನ್ನ ಸ್ವಲ್ಪ ಬೆನೆಟ್ನ ಇನಿಷಿಯಲಿ ಚೆನ್ನಾಗಿ ಆಡ್ತಾ ಇರೋರು, ಸಿಕಂದರ್ ರಜಾ ಹಾಗೆ ಮುಜರ್ಬಾನಿ, ನಗರಾವ, ಇವರೆಲ್ಲರೂ ಕೂಡ ಸ್ವಲ್ಪ ಚೆನ್ನಾಗಿ ನೀವು ಹ್ಯಾಂಡಲ್ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ಸ್ಕೋರ್. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅಥವಾ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ನಾವು ಅವ್ರನ್ನ ಒಂದು 150 ಅಷ್ಟಕ್ಕೆ ನಾನು ಕಟ್ ಹಾಕಿದ್ರೆ ಚೇಸ್ ಮಾಡೋದು ಈಸಿ ಆಗುತ್ತೆ. 170, 180 ಮೇಲೆ ಏನಾದರೂ ಹೊಡಿಯೋಕೆ ಅವ್ರಿಗೆ ಬಿಟ್ಟರೆ ಇಂಗ್ಲೆಂಡ್, ಐರ್ಲೆಂಡ್ ಥರನೇ ಇದು ಭಾಳ ಚಾಲೆಂಜಿಂಗ್ ಆಗ್ಬೋದು. ಸೊ ಏನು ಲೈವ್ ಸ್ಟ್ರೀಮಿಂಗ್ ಯಾವುದರಲ್ಲಿ ಅಂತ ನೀವು ಕೇಳಿದ್ರೆ, ಫ್ಯಾನ್ ಕೋಡ್ ಆ್ಯಪಲ್ಲಿ ಮಾತ್ರ OTTಲಿ ನಿಮಗಿರೋದು. ಮೊಬೈಲಲ್ಲಿ ನೋಡ್ತೀರಾ ಅಂತಂದರೆ ಫ್ಯಾನ್ ಕೋಡ್ ಆ್ಯಪಲ್ಲಿ ನೀವು ರಿಚಾರ್ಜ್ ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಇನ್ನೊಂದು Unite 8 ಸ್ಪೋರ್ಟ್ಸ್ ಏನಿದೆ ಅದು ಟಿ ವಿಲಿ ನೋಡಬೇಕಾದ್ರೆ DDಯಲ್ಲಿ ಫ್ರೀ ಇದೆ, DDಯಲ್ಲಿ ನೋಡೋದಾದರೆ ಟಿ ವಿಯಲ್ಲಿ. ಸೊ ಈ ಥರ ಆಪ್ಷನನ್ನು ಕೊಟ್ಟಿದ್ದಾರೆ. ಬಹುಶಃ ಜಿಯೋ ಟಿ ವಿ ಇದ್ದರೆ ಚೆಕ್ ಮಾಡಿ, ಜಿಯೋ ಟಿ ವಿಲಿ ಏನಾದರೂ ನಿಮಗೆ United 8 ಏನಾದರೂ ಬರ್ತಾ ಇದ್ದರೆ ಮೇ ಬಿ ಆ ಚಾನಲ್ ಸಿಗ್ಬೋದು ನೀವು ಜಿಯೋ ಮೂಲಕ ಟ್ರೈ ಮಾಡಿದ್ರೆ. ಸೊ 4:30ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಜಿಂಬಾಬ್ವೆಯಲ್ಲಿ ವಿನ್ ಆಗ್ತಾರಾ? ಕಮೆಂಟ್ ಮಾಡಿ. ನಮಸ್ಕಾರ.